ರಾಮನಗರ ತಾಲೂಕು ಕೋಟಗಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ನಿನ್ನೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಶಾಸಕರಾದ ಇಕ್ಬಾಲ್ ಹುಸೇನ್, ಬಾಲಕೃಷ್ಣ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಈ ವೇಳೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ಜನರಿಗೆ ನೀಡಿದ್ದ ಭರವಸೆಗಳನ್ನು ಈಡೇರಿಸಿದೆ. ಲೋಕಸಭಾ ಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ವಿಶ್ವಾಸವಿದೆ ಎಂದರು. ಈಗ ಇದರಿಂದ ನೀರು ತಗೊಂಡ್ಬಂದ್ವಲ್ಲ, ಸತ್ಯಕಾಲದಿಂದ ಯಾರು ತಗೊಂಡ್ಬಂದ್ರು? ಎಲ್ಲ ಕಂಪ್ಲೀಟ್ ಏನೇ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ ಮಾಡಿದ್ದೀವಿ. ಮುಂದಕ್ಕೂ ಕೂಡ ಎಲ್ಲ ಹಳ್ಳಿಗಳಿಗೂ ಬಡವರಿಗೆ ಸೈಟ್ ಹಂಚೋದು ಎಷ್ಟೇ ಕಷ್ಟ ಆಗಿದೆ, ಬಡವರಿಗೆ ಸೈಟ್ ಹಂಚೋದು, ಜಮೀನು ಹಂಚೋದು, ಎಲ್ಲ ಕೆಲಸ ನಾವು ಮಾಡ್ತೀವಿ. ನಮ್ಮಲ್ಲಿ ವಿಶ್ವಾಸ ಇದೆ. ನಮ್ಮ ಕೋಟ ಡಿ.ಕೆ. ಶಿವಕುಮಾರ್ ಮುಂದೆ ಸಿದ್ದರಾಮಯ್ಯ ಸರ್ಕಾರದ ಕೆಲಸದ ಮುಂದೆ ನಾವು ಗಾಳಿಗೆ ದೂರ ಹೋಯ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತು ಏನ್ ಬೇಕಾದ್ರೂ ಒಂದಾಗಲಿ, ಜನ ಕೊಟ್ಟಲ್ಲ, ಜನ ಕೂತ್ಕೊಳ್ಳಲ್ಲ, ಎಲ್ಲರೂ ತೀರ್ಮಾನ ಮಾಡಿ ಅಧಿಕಾರಿಗಳಿಂದ ಹಿಡಿದು ನೌಕರರಿಂದ ಹಿಡಿದು ಎಲ್ರಿಗೂ ಏನಾದ್ರು ಒಂದು ರಕ್ಷಣೆ ಇತ್ತು ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿ